ಇನ್ನೊಂದು ಕಡೆಗೆ ಒಂದು ಕೃಷಿ ವಿದ್ಯಾಲಯದ ಯರಗಟ್ಟಿ ಹತ್ತಿರ, ಅದು ತೆನೆಯ ಕೊಳ್ಳದ ಏರಿಯಾದಲ್ಲಿ ಕೇರಿ ಸಂಸ್ಥೆದಿದ್ದು ಕೃಷಿ ಮಹಾವಿದ್ಯಾಲಯ ಸ್ಥಾಪನೆ ಮಾಡೋದು. ಅಲ್ಲಿಯೂ ನಮ್ಮ ಕೃಷಿ ಸಚಿವರು ಬಂದಿದ್ದರು, ಚಲುವರಾಯ ಸ್ವಾಮಿಗಳು. ಇಲ್ಲೂ ಇದ್ದರು ಚಲುವರಾಯ ಸ್ವಾಮಿಗಳು. ಇರಲಿ, ಒಂದು ಕಡೆ ವಿಶ್ವವಿದ್ಯಾಲಯ ಸ್ಟಾರ್ಟ್ ಆದು, ಒಂದು ಕಾಲೇಜ್ ಸ್ಟಾರ್ಟ್ ಆಗ್ತಾಯಿದೆ. ಇನ್ನೊಂದು ಕಡೆ ಕೃಷಿ ಇಲಾಖೆಗೆ ಮತ್ತು ಈ ಕೃಷಿಕರಿಗೆ ಅಂತರ ಕಡಿಮೆ ಇರಲಿ ಅಂತ ನಮ್ಮ ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯರು ಸಜೆಷನ್ ಕೊಟ್ಟಿದ್ದಾರೆ ಅದು ಕೃಷಿ ಅಧಿಕಾರಿಗಳಿಗೆ. ಆದರೆ ಸಫಿಷಿಯೆಂಟ್ ಕೃಷಿ ಅಧಿಕಾರಿಗಳಿಲ್ಲ, ಅಲ್ಲಿ ಸ್ಟಾಪ್ ಇಲ್ಲ ಅನ್ನೋ ಆರೋಪ ಕೃಷಿ ಇಲಾಖೆ. ಆ ಮಾತು ನಿರಂತರವಾಗಿ ಮಾಡ್ತಾ ಇರ್ತಾರೆ ಅವರು. ನಾವು ಸಾಕಷ್ಟು ಸಲ ಕೃಷಿ ಇಲಾಖೆ ಹೋಗಿ ಭೇಟಿಯಾದಾಗ ಅಲ್ಲಿ ಅಧಿಕಾರಿಗಳು ಹೇಳ್ತಾ ಇರ್ತಾರೆ, ಇಲ್ಲರಿ ಕೈಲಿ ಸಫಿಷಿಯೆಂಟ್ ನಮ್ಗೆ ವರ್ಕರ್ಸ್ ಇಲ್ಲ ಅಂತೇಳಿ. ಹೀಗಾಗಿ ನಾವು ಹೋಗ್ಲಿಕ್ಕೆ ಆಗಲಿಕ್ಕಿಲ್ಲ, ಏನು ಸಲಹೆ ಕೊಡ್ತೀವಿ ಬಂದವ್ರಿಗೆ ಅಂತ ಹೇಳ್ತಾರೆ ಅವರೆಲ್ಲ ಎಲ್ಲ ಇಲಾಖೆ ಅಧಿಕಾರಿಗಳು. ಇಲ್ಲಿ ಇನ್ನೊಂದು ಕಡೆಗೆ ಯೂನಿವರ್ಸಿಟಿ ಅಥವಾ ಮತ್ತಾವುದು ಕೃಷಿಗೆ ಸಂಬಂಧಿಸಿದ ಕಾಲೇಜನ್ನು ತೆಗಿತಾ ಇದ್ದಾರೆ. ಆ ಕಲಿತ ಮಕ್ಕಳು MSc ಅಗ್ರಿ ಕಲ್ತರೂ ಸಹ ತಮ್ಮ 4-5 ಎಕರೆ 5 ಎಕರೆ 10 ಎಕರೆ ಅಂತ ಭೂಮಿಲಿ ಕೆಲಸಕ್ಕೆ ಯಾಕೆ ಬರ್ತಾ ಇಲ್ಲ, ಅಲ್ಲಿ ಯಾಕೆ ಇಂಪ್ರೂವ್ ಮಾಡ್ತಾಯಿಲ್ಲ, ಅಲ್ಲಿ ಯಾಕೆ ಪ್ರಾಯೋಗಿಕವಾಗಿ ವರ್ಕ್ ಮಾಡ್ತಾರೆ ಅನ್ನೋದು ಇಲ್ಲೊಂದು ಮೂಲಭೂತ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಆರಂಭದಲ್ಲಿ ಹೇಳ್ತಾ ಇದ್ದೀನಿ. ಅದನ್ನು ಸಿಂಪಲ್, ಅದನ್ನು ಲಾಭ ಇಲ್ಲ, ಲಾಭದಾಯಕ ಉದ್ಯೋಗ ಅಲ್ಲ ಅನ್ನೋ ಕಾರಣಕ್ಕಾಗಿ. ಯಾಕೆ ಲಾಭದಾಯಕ ಇಲ್ಲ? ಇವತ್ತೆಲ್ಲ ಸಾವಯವ ಕೃಷಿ ಅಂತ ಹೇಳ್ತಾರೆ, ಮತ್ತೊಂದು ಹೇಳ್ತಾರೆ, ಏನೆಲ್ಲ ಹೇಳ್ತಾರೆ. ಹೌದ್ರಿ, ನಾವೆಲ್ಲ ಮಾಡ್ತೀವಿ, ಹಾಕಿದ ದುಡ್ಡು ಹೊಳ್ಳಿ ಬರೋದಿಲ್ಲ, ನಾವು ದುಡ್ಡು ಶ್ರಮಕ್ಕೆ ದುಡ್ಡು ವಾಪಸ್ ಆಗೋದಿಲ್ಲ ಅನ್ನೋದು ಭಾಳಷ್ಟಲ್ಲ, 99% ರೈತರ ಒಂದು ಆರೋಪ. ಅದಕ್ಕೆ ಇವೆಲ್ಲ ಹೇಳ್ಬೋದು, ನಮ್ಮ ಚಲುವರಾಯ ಸ್ವಾಮಿಗಳು ಹೇಳ್ಬೋದು, ಮತ್ತು ಅಥವಾ ನಮ್ಮ ಜಾರಕಿಹೊಳಿ ಅಂತವ್ರು ಹೇಳಿರ್ಬೋದು, ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ ಏನಪ್ಪ ಅಂತಂದರೆ ರೈತರು ದುಪ್ಪಟ್ಟು ಆದಾಯ ಪಡೆಯಲು ಅನುಕೂಲವಾಗುವಂಥ ಸರ್ಕಾರ ಅನೇಕ ಯೋಜನೆಗಳು ನೀಡುತ್ತಿದೆ. ಈ ಮೂಲಕ ಕೃಷಿ ಕ್ಷೇತ್ರದ ಬದಲಾವಣೆ ತಂದಿದೆ ಅಂತ ಹೇಳ್ತಾ ಇರ್ತಾರೆ. ಹೌದು, ಸಾವಯವ ಅಥವಾ